ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರನ್ನು ನಮ್ಮ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಇಂದು ನಾವು ಅತ್ಯಂತ ರೋಚಕ ಮತ್ತು ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಬೈಬಲ್ ಏನು ಹೇಳುತ್ತದೆ ಎಂಬುದನ್ನು ತಿಳಿದುಕೊಳ್ಳಲಿದ್ದೇವೆ. ಅನೇಕ ಬಾರಿ ನಮ್ಮ ಮನಸ್ಸಿನಲ್ಲಿ ದೇವರ ಸಿಂಹಾಸನ ಹೇಗಿರಬಹುದು, ಆತ ಮೋಶೆಗೆ ಕೊಟ್ಟ ಆಜ್ಞೆಗಳನ್ನು ಯಾವ ಕಲ್ಲಿನ ಮೇಲೆ ಬರೆದನು ಮತ್ತು ಭೂಮಿಯ ಮೇಲೆ ದೇವದೂತರು ನಮ್ಮೊಂದಿಗೆ ಇದ್ದಾರೆಯೇ ಎಂಬ ಪ್ರಶ್ನೆಗಳು ಮೂಡಿರುತ್ತವೆ. ಬನ್ನಿ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಬೈಬಲ್ನ ಆಧಾರದ ಮೇಲೆ ಉತ್ತರಗಳನ್ನು ಕಂಡುಕೊಳ್ಳೋಣ. ನಿಮ್ಮ ನಂಬಿಕೆಯನ್ನು ಮತ್ತಷ್ಟು ಬಲಪಡಿಸಲಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಪ್ರಶ್ನೆ 1. ದೇವರ ಸಿಂಹಾಸನ, ಅದರ ಸ್ವರೂಪ ಮತ್ತು ವೈಭವ. ನಮ್ಮ ಮೊದಲ ಮತ್ತು ಬಹುಮುಖ್ಯ ಪ್ರಶ್ನೆ, ದೇವರ ಸಿಂಹಾಸನವು ಯಾವುದರಿಂದ ಮಾಡಲ್ಪಟ್ಟಿದೆ ಮತ್ತು ಅದು ಯಾವ ಬಣ್ಣದ್ದಾಗಿದೆ? ಬೈಬಲ್ ಸ್ಪಷ್ಟವಾಗಿ ದೇವರ ಸಿಂಹಾಸನದ ವಸ್ತುವನ್ನು ಭೂಮಿಯ ಮೇಲಿನ ಯಾವುದೇ ಪದಾರ್ಥಕ್ಕೆ ಹೋಲಿಸುವುದಿಲ್ಲ, ಬದಲಿಗೆ ಅದರ ವೈಭವ ಮತ್ತು ಪ್ರಕಾಶಮಾನತೆಯನ್ನು ವಿವರಿಸುತ್ತದೆ. ದೇವರ ಸಿಂಹಾಸನದ ಬಣ್ಣ ಮತ್ತು ವಸ್ತು ಮತ್ತು ಬಣ್ಣದ ಕುರಿತು ಬೈಬಲ್ ಪ್ರಕಟಣೆ ಮತ್ತು ಯೆಹೆಜ್ಕೇಲ ವಚನಗಳನ್ನು ಗಮನಿಸಿ. ಪ್ರಕಟಣೆ 4:3. ಕುಳಿತುಕೊಂಡಾತನು ನೋಡಲು ಪಚ್ಚೆ ಕಲ್ಲು, ಜಸ್ಪಿರ್ ಮತ್ತು ಕೆಂಪು ಬಣ್ಣದ ಕಲ್ಲಿಗೆ ಸಾರ್ಡಿನ್ ಸ್ಟೋನ್ ಸಮಾನವಾಗಿದ್ದನ್ನು ಮತ್ತು ಸಿಂಹಾಸನದ ಸುತ್ತಲೂ ನೋಡಲು ಮರಕತ ಶಿಲೆಯ ಬಣ್ಣದ ಒಂದು ಕಾಮನ ಬಿಲ್ಲಿತ್ತು. ಇದರರ್ಥ ಸಿಂಹಾಸನವು ಕೇವಲ ಒಂದು ವಸ್ತುವಿನಿಂದ ಮಾಡಲ್ಪಟ್ಟಿಲ್ಲ, ಆದರೆ ಪಚ್ಚೆ, ಕೆಂಪು ಬಣ್ಣದ ಕಲ್ಲು ಮತ್ತು ಮರಕತದಂತಹ ಅಮೂಲ್ಯ ಕಲ್ಲುಗಳ ವೈಭವದ ಪ್ರಕಾಶವನ್ನು ಹೊಂದಿದೆ. ಇದು ಪ್ರಕಾಶಮಾನವಾದ, ಅತಿ ಪರಿಶುದ್ಧ ಮತ್ತು ಹೊಳೆಯುವಂತಿದೆ. ಯೆಹೆಜ್ಕೇಲ 1:26. ಅದಕ್ಕೆ ಮೇಲೆ ಆಕಾಶಮಂಡಲದ ರೂಪದಲ್ಲಿ ನೀಲಮಣಿಯ ಸಫೀರ್ ಹೋಲಿಕೆಯುಳ್ಳ ಸಿಂಹಾಸನದ ರೂಪವಿತ್ತು. ಇಲ್ಲಿ ಸಿಂಹಾಸನದ ತಳಹದಿಯು ನೀಲಮಣಿ ಸಫೀರ್ ಬಣ್ಣದ ಅಥವಾ ಸ್ವರೂಪವನ್ನು ಹೊಂದಿದೆ ಎಂದು ಹೇಳುತ್ತದೆ. ನೀಲಮಣಿಯ ಬಣ್ಣವು ಗಾಢ ನೀಲಿ ಮತ್ತು ರಾಯಲ್ ರಾಜಮನೆತನ ಬಣ್ಣವಾಗಿದೆ. ತಿಳಿದುಕೊಳ್ಳಬೇಕಾದ ಸತ್ಯ, ಸಿಂಹಾಸನವು ಭೂಮಿಯ ಮೇಲೆ ಕಂಡುಬರುವ ನಿರ್ದಿಷ್ಟ ವಸ್ತುಗಳಿಂದ ಮಾಡಲ್ಪಟ್ಟಿದೆ ಎಂದು ಬೈಬಲ್ ಹೇಳುವುದಿಲ್ಲ, ಆದರೆ ಅದರ ವೈಭವ ಮತ್ತು ಪ್ರಕಾಶವು ಭೂಮಿಯ ಮೇಲಿನ ಅತ್ಯಂತ ಅಮೂಲ್ಯ ಮತ್ತು ಸುಂದರವಾದ ಕಲ್ಲುಗಳ ಹೋಲಿಕೆಯನ್ನು ಹೊಂದಿದೆ. ಇದು ಭೂಮಿಯ ಕಲ್ಪನೆಗೂ ಮೀರಿದ ಒಂದು ದಿವ್ಯ ರಚನೆ. ಪ್ರಶ್ನೆ 2. ಭೂಮಿಯ ಮೇಲಿನ ದೈವಿಕ ಹೆಜ್ಜೆಗಳು. ನಿಮ್ಮ ಇನ್ನೊಂದು ಆಕರ್ಷಕ ಪ್ರಶ್ನೆ, ದೇವರು ಎಲ್ಲೋ ನಡೆದಾಡುವಾಗ ಭೂಮಿಯಲ್ಲಿ ಯಾವ ಬದಲಾವಣೆಗಳು ಸಂಭವಿಸುತ್ತವೆ? ಬೈಬಲ್ನಲ್ಲಿ ದೇವರು ಅಥವಾ ಆತನ ವೈಭವವು ಭೂಮಿಯ ಮೇಲೆ ಪ್ರತ್ಯಕ್ಷನಾದಾಗ ಸಾಮಾನ್ಯವಾಗಿ ಮಹತ್ತರವಾದ ಪ್ರಕೃತಿ ಘಟನೆಗಳು ಸಂಭವಿಸುತ್ತವೆ. ಬೈಬಲ್ನ ಉದಾಹರಣೆಗಳು: ಕೀರ್ತನೆ 18:7-9. ಆಗ ಭೂಮಿಯು ಕದಲಿ ನಡುಗಿತು, ಬೆಟ್ಟಗಳ ಅಸ್ಥಿವಾರಗಳು ಕಂಪಿಸಿದವು. ಆತನ ಮೂಗಿನಿಂದ ಹೊಗೆ ಏರಿತು, ಆತನ ಬಾಯಿಂದ ನುಂಗಿಬಿಡುವ ಬೆಂಕಿ ಹೊರಟಿತು, ಉರಿಯುವ ಕೆಂಡಗಳು ಅದರಿಂದ ಹೊರಟವು. ಆತನು ಆಕಾಶಮಂಡಲವನ್ನು ಬಾಗಿಸಿ ಇಳಿದು ಬಂದನು. ನ್ಯಾಯಾಧಿಪತಿಗಳು 5:4. ಯೆಹೋವನೇ, ನೀನು ಸೇಯೀರನ್ನು ಬಿಟ್ಟು ಹೋಗುವಾಗಲೂ ಎದೋಮಿನ ಬಯಲಿನಿಂದ ಮುಂದೆ ಹೊರಡುವಾಗಲೂ ಭೂಮಿ ನಡುಗಿತು, ಆಕಾಶವು ಸುರಿಯಿತು, ಮೇಘಗಳು ನೀರನ್ನು ಸುರಿದವು. ತಿಳಿದುಕೊಳ್ಳಬೇಕಾದ ಸತ್ಯ, ದೇವರು ತನ್ನ ಶಕ್ತಿ ಮತ್ತು ವೈಭವದಲ್ಲಿ ಭೂಮಿಯ ಮೇಲೆ ಪ್ರತ್ಯಕ್ಷನಾದಾಗ ಅದು ಭೂಕಂಪ, ಬೆಂಕಿ, ಹೊಗೆ, ಭಯಂಕರವಾದ ಧ್ವನಿಗಳು, ಗುಡುಗುಗಳು ಮತ್ತು ಮಿಂಚು ಮುಂತಾದ ಮಹತ್ತರವಾದ ಪ್ರಕೃತಿಯ ಬದಲಾವಣೆಗಳಿಗೆ ಕಾರಣವಾಗುತ್ತದೆ. ಇದು ಆತನ ಶಕ್ತಿ ಮತ್ತು ಪವಿತ್ರತೆಯನ್ನು ಸಂಕೇತವಾಗಿದೆ. ಪ್ರಶ್ನೆ 3. 10 ಆಜ್ಞೆಗಳು, ಕಲ್ಲು ಮತ್ತು ಬರವಣಿಗೆ. ಮುಂದಿನ ವಿಷಯ, ದೇವರು ಮೋಶೆಗೆ 10 ಆಜ್ಞೆಗಳನ್ನು ನೀಡಿದಾಗ ದೇವರು ಅವುಗಳನ್ನು ಯಾವ ಕಲ್ಲಿನ ಮೇಲೆ ಬರೆದನು? ಆ ಕಲ್ಲು ಯಾವ ಬಣ್ಣದ್ದಾಗಿತ್ತು ಮತ್ತು ದೇವರು ಅವುಗಳನ್ನು ಹೇಗೆ ಬರೆದನು?
ಬೈಬಲ್ ಈ ವಿಷಯದ ಬಗ್ಗೆ ನಿಖರವಾದ ವಿವರಗಳನ್ನು ನೀಡಿದೆ. ಆಜ್ಞೆಗಳನ್ನು ಬರೆದ ಕಲ್ಲು. ಕಲ್ಲಿನ ವಿಧ. ಆಜ್ಞೆಗಳನ್ನು ಬರೆದ ಫಲಗಳನ್ನು ಸಾಮಾನ್ಯವಾಗಿ ಶಿಲಾಫಲಕಗಳು ಎಂದು ಕರೆಯಲಾಗುತ್ತದೆ. ವಿಮೋಚನಕಾಂಡ 31:18. ಈ ಕಲ್ಲಿನ ನಿಖರವಾದ ಭೌತಿಕ ಗುಣಲಕ್ಷಣಗಳನ್ನು ಬೈಬಲ್ ವಿವರಿಸುವುದಿಲ್ಲ. ಕಲ್ಲಿನ ಬಣ್ಣ. ಕಲ್ಲಿನ ಬಣ್ಣದ ಬಗ್ಗೆ ಬೈಬಲ್ನಲ್ಲಿ ನೇರವಾದ ಉಲ್ಲೇಖವಿಲ್ಲ, ಆದರೆ ಸಿನಾಯಿ ಪರ್ವತದ ಕಲ್ಲಿನ ಪ್ರದೇಶವನ್ನು ಆಧರಿಸಿ ಇದು ಬಹುಶಃ ಕಂದು, ಬೂದಿ ಅಥವಾ ಕೆಂಪು ಮಿಶ್ರಿತ ಸಾಮಾನ್ಯ ಶಿಲಾಫಲಕಗಳಾಗಿರಬಹುದು. ಆದರೆ ಮುಖ್ಯವಾದುದು ಬಣ್ಣವಲ್ಲ, ಬದಲಿಗೆ ಅದರ ಮೇಲಿನ ದೈವಿಕ ಬರವಣಿಗೆ. ದೇವರು ಬರೆದ ರೀತಿ. ಬೈಬಲ್ನ ವಿವರಣೆ. ವಿಮೋಚನಕಾಂಡ 31:18 ಸ್ಪಷ್ಟವಾಗಿ ಹೇಳಲಾಗಿದೆ, ಆತನು ಸಿನಾಯಿ ಬೆಟ್ಟದಲ್ಲಿ ಮೋಶೆಯ ಸಂಗಡ ಮಾತಾಡಿ ತೀರಿಸಿದ ಮೇಲೆ ದೇವರ ಬೆರಳಿನಿಂದಲೇ ಬರೆದ ಸಾಕ್ಷಿಯ 2 ಶಿಲಾಫಲಕಗಳನ್ನು ಅವನಿಗೆ ಕೊಟ್ಟನು. ಇದರ ಅರ್ಥ, ದೇವರು ತನ್ನ ಸ್ವಂತ ಬೆರಳಿನಿಂದ ಆಜ್ಞೆಗಳನ್ನು ಬರೆದನು. ಇದು ಬರವಣಿಗೆಯ ಮಹತ್ವ ಮತ್ತು ದೈವಿಕ ಮೂಲವನ್ನು ಒತ್ತಿ ಹೇಳುತ್ತದೆ. ಇದು ಪವಾಡ ಸದೃಶವಾದ ಮತ್ತು ಮನುಷ್ಯನ ಸಾಮರ್ಥ್ಯಕ್ಕೆ ಮೀರಿದ ಒಂದು ಕಾರ್ಯವಾಗಿತ್ತು. ತಿಳಿದುಕೊಳ್ಳಬೇಕಾದ ಸತ್ಯ. 10 ಆಜ್ಞೆಗಳು ಕೇವಲ ಮನುಷ್ಯನು ಬರೆದ ಆಜ್ಞೆಗಳಲ್ಲ, ಅವುಗಳು ದೇವರ ಬೆರಳಿನಿಂದ ಬರೆಯಲ್ಪಟ್ಟ ದೈವಿಕ ಮತ್ತು ಶಾಶ್ವತ ನಿಯಮಗಳಾಗಿವೆ. ಪ್ರಶ್ನೆ 4. ಭೂಮಿಯ ಮೇಲೆ ವಾಸಿಸುವ ದೇವದೂತರು. ಕೊನೆಯ ಮತ್ತು ಬಹಳ ಮುಖ್ಯವಾದ ಪ್ರಶ್ನೆ. ಭೂಮಿಯ ಮೇಲೆ ವಾಸಿಸುವ ದೇವದೂತರು. ನಮ್ಮ ಸುತ್ತಲೂ ಇರುವ ದೇವದೂತರು ಯಾರು? ಬೈಬಲ್ ದೇವದೂತರು ನಮ್ಮೊಂದಿಗೆ ಸದಾ ಇದ್ದಾರೆ ಮತ್ತು ಆತನ ಆಜ್ಞೆಗಳನ್ನು ನಿರ್ವಹಿಸುತ್ತಾರೆ ಎಂದು ಸ್ಪಷ್ಟಪಡಿಸುತ್ತದೆ. ದೇವದೂತರ ಪಾತ್ರ ಮತ್ತು ಉಪಸ್ಥಿತಿ. ಸೇವಾರ್ಥ ದೇವದೂತರು. ದೇವದೂತರು ನಮ್ಮ ಸುತ್ತಲೂ ನಮ್ಮ ಸೇವೆಗಾಗಿ ಇದ್ದಾರೆ ಎಂದು ಬೈಬಲ್ ಹೇಳುತ್ತದೆ. ಇಬ್ರಿಯರಿಗೆ 1:14. ಅವರು ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದತಕ್ಕವರ ಸೇವೆಗೋಸ್ಕರ ಕಳುಹಿಸಲ್ಪಟ್ಟಿರುವ ಸೇವಾರ್ಥಕ ಆತ್ಮಗಳಲ್ಲವೇ? ಇದರ ಅರ್ಥ, ದೇವರ ದೂತರು ದೇವರನ್ನು ನಂಬುವವರಿಗೆ ಸಹಾಯ ಮಾಡಲು ಮತ್ತು ಅವರನ್ನು ಕಾಪಾಡಲು ಆತನಿಂದ ಕಳುಹಿಸಲ್ಪಟ್ಟಿದ್ದಾರೆ. ಕೀರ್ತನೆಗಳು 34:7. ಯೆಹೋವನ ದೂತನು ಆತನಿಗೆ ಭಯಪಡುವವರ ಸುತ್ತಲೂ ಪಾಳೆಯ ಇಳಿದು ಅವರನ್ನು ರಕ್ಷಿಸುತ್ತಾನೆ. ಇದರ ಅರ್ಥ, ನಿಮ್ಮನ್ನು ಪ್ರೀತಿಸುವ ಮತ್ತು ರಕ್ಷಿಸುವ ದೇವದೂತರು ನಿಮ್ಮ ಸುತ್ತಲೂ ಇದ್ದಾರೆ. ಅಪರಿಚಿತರ ರೂಪದಲ್ಲಿ ದೇವದೂತರು. ನಾವು ಅಪರಿಚಿತರನ್ನು ಸತ್ಕರಿಸುವಾಗ ದೇವದೂತರೇ ನಮ್ಮ ಮುಂದೆ ಬಂದಿರಬಹುದು. ಇಬ್ರಿಯರಿಗೆ 13:2. ಅತಿಥಿ ಸತ್ಕಾರವನ್ನು ಮರೆಯಬೇಡಿರಿ, ಯಾಕಂದರೆ ಕೆಲವರು ಅದನ್ನು ಮಾಡಿ ಅರಿಯದೆ ದೇವದೂತರನ್ನು ಸತ್ಕರಿಸಿದ್ದಾರೆ. ಇದರ ಅರ್ಥ, ದೇವದೂತರು ಕೆಲವೊಮ್ಮೆ ಮನುಷ್ಯರ ರೂಪದಲ್ಲಿ ನಮ್ಮ ಸುತ್ತಲೂ ಇರಬಹುದು. ತಿಳಿದುಕೊಳ್ಳಬೇಕಾದ ಸತ್ಯ. ದೇವದೂತರು ನಿಮ್ಮ ಜೀವಿತದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು ದೇವರ ಪ್ರೀತಿ ಮತ್ತು ಕಾಳಜಿಯ ಅಭಿವ್ಯಕ್ತಿ. ತೀರ್ಮಾನ ಮತ್ತು ಆಶೀರ್ವಾದ. ಓ, ಎಂತಹ ಅದ್ಭುತವಾದ ಪ್ರಯಾಣ! ದೇವರ ಸಿಂಹಾಸನದ ವೈಭವ, ಆತನ ದೈವಿಕ ಹೆಜ್ಜೆಗಳಿಂದಾಗುವ ಭೂಮಿಯ ಬದಲಾವಣೆಗಳು, ಆತನ ಬೆರಳಿನಿಂದ ಬರೆದ ಆಜ್ಞೆಗಳ ಪವಿತ್ರತೆ ಮತ್ತು ನಮ್ಮನ್ನು ಸದಾ ಕಾಪಾಡುವ ದೇವದೂತರ ಉಪಸ್ಥಿತಿ, ಇವೆಲ್ಲವೂ ಬೈಬಲ್ನಲ್ಲಿ ಸ್ಪಷ್ಟವಾಗಿ ದಾಖಲಾಗಿವೆ. ನಮ್ಮ ಪ್ರಶ್ನೆಗಳನ್ನು ಕೇಳಿದ ನಿಮಗೆ ಧನ್ಯವಾದಗಳು. ಈ ಸತ್ಯಗಳನ್ನು ತಿಳಿದ ಮೇಲೆ ದೇವರು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಸಮೃದ್ಧಿಯಿಂದ ಮತ್ತು ಸಮಾಧಾನದಿಂದ ಆಶೀರ್ವದಿಸಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ನಿಮ್ಮ ಸುತ್ತಲಿನ ದೇವದೂತರ ಉಪಸ್ಥಿತಿಯನ್ನು ನೀವು ಎಂದಾದರೂ ಅನುಭವಿಸಿದ್ದೀರಾ? ಈ ವಿಡಿಯೋದಲ್ಲಿ ನಿಮಗೆ ಹೆಚ್ಚು ಆಶ್ಚರ್ಯವನ್ನುಂಟು ಮಾಡಿದ ವಿಷಯ ಯಾವುದು? ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಆಳವಾದ ಬೈಬಲ್ ಸತ್ಯಗಳನ್ನು ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ನಿಮ್ಮ ನಂಬಿಕೆ ಸದಾ ಬಲವಾಗಿರಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಸಿಗೋಣ. ಆಮೇನ್.